ನೆಂಟ್ರು ಇವ ಮೇಡಮ್ ಅವರೇ. ಸಿದ್ದು ಅವರೇ, ನೀವು? ಅದೇ ಮೇಡಮ್ ಅವರೇ, ದೇವಸ್ಥಾನಕ್ಕೆ ಅಂತ ಬಂದಿದೆ. ಮಗಿನ ಕರ್ಕೊ ಹೋಗಿ ಸ್ಕೂಲ್ ತಗ ಬಿಟ್ಟು ಬಂದೆ ಮೇಡಮ್ ಅವರೇ. ತುಂಬಾ ಖುಷಿ ಆಗೋದ್ಲು ಪಾಪ. ಥ್ಯಾಂಕ್ ಯು ಸಿದ್ದು ಅವರೇ. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ಅವರೇ. ಆಮೇಲೆ ಮೊನ್ನೆ ಉತ್ಸವ ನೋಡಿದ್ರಿ ಅಲ್ಲ, ಪೂಜೆ ಎಲ್ಲ ಚೆನ್ನಾಗೈತಲ್ವೇ? ಹಾ, ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ನನ್ನ ಹಣೆ ಬರ ಮಾತ್ರ ಕೆಟ್ಟಿದೆ ಅಷ್ಟೇ. ಯಾಕೆ ಮೇಡಮ್ ಅವರೇ, ಏನು ಮಾತಾಡ್ತಾ ಇಲ್ಲ? ಹಾ ಸಿದ್ದು ಅವರೇ, ದೇವರು ಯಾರಿಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ ನೋಡಿನೇ ಕೊಡ್ತಾನಂತೆ. ಆದ್ರೆ ಕೆಲವು ಸಲ ಏನ್ ಬೇಡವೋ ಅದನ್ನು ಕೊಟ್ಬಿಡ್ತಾನೆ. ನಾವೇನು ಮಾಡಕ್ಕಾಗಲ್ಲ. ನೀವ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಬನ್ನಿ. ಅಯ್ಯೋ ಇದೇನಪ್ಪ ಹಿಂಗ್ ನೋಡ್ಬಿಟ್ರು. ನಾನೇ ಅಂತೇನಾದ್ರು ಗೊತ್ತಾಗೋಯ್ತಾ? ತಾಯಿ ನೀನೇ ಕಾಪಾಡ್ಬೇಕವ್ವ. ಏನು ದೇವಸ್ಥಾನ ಪೂಜೆ ಅಂತ 2 ದಿನ ರಜಾ ಹಾಕ್ಬಿಡಿದ್ರಿ? ಇವತ್ತು ಬರ್ತೀರಾ ಬರೋಲ್ಲ ಅನ್ಕೊಂಡಿದ್ದೆ. ಇಲ್ಲ ಸರ್, ನಾನು ಯಾವಾಗ್ಲೂ ರಜಾ ಹಾಕಲ್ಲ, ನಿಮ್ಗೆ ಗೊತ್ತು. ಅದು ನನ್ನ ಹೆಂಡತಿ ಮನೆ ಕಡೆಯಿಂದ ಒಂದು ಪೂಜೆ ಇತ್ತು ಸರ್, ಅವ್ರ ಮನೆ ದೇವರು. ಹಾಗಾಗಿ ಕುಟುಂಬ ಸಮೇತ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಸರ್. ಪರವಾಗಿಲ್ಲ ಬಿಡಿ, ಇವತ್ತಾದ್ರೂ ಬಂದ್ರಲ್ಲ. ಯಾಕೆ ಸರ್, ಏನಾದ್ರು ಎಮರ್ಜೆನ್ಸಿ ಇತ್ತಾ? ಎಮರ್ಜೆನ್ಸಿ ಅಂತ ಏನಿಲ್ಲ. ಇವತ್ತು ನೀವು ಬರ್ದೇ ಇದ್ದಿದ್ರೆ ಎಲ್ಲ ಫಾರ್ಮಾಲಿಟೀಸ್ನ ಮೇಲ್ ಮಾಡಿ ಮುಗಿಸ್ಬೇಕನ್ನೋ ಯೋಚನೆ ಆಗಿತ್ತು. ಫಾರ್ಮಾಲಿಟೀಸಾ? ಏನ್ ಫಾರ್ಮಾಲಿಟಿ ಸರ್? ಇವತ್ತು ನಿಮ್ದು ರಿಟೈರ್ಮೆಂಟ್ ಡೇ ಅಲ್ವಾ? ಸರ್ ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ಶ್ರೀನಿವಾಸ್, ಇವತ್ತು ನಿಮ್ದು ರಿಟೈರ್ಮೆಂಟ್ ಡೇ. ಮೇಲಿಂದ ಆರ್ಡರ್ ಆಗಿದೆ. ಇವತ್ತು ನಿಮ್ಮ ಕೆಲಸದ ಕೊನೆ ದಿನ. ಸರ್ ಅದು ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್. ಯಾರು ಹೇಳಿದ್ರು ಆಗೋದಿಲ್ಲ ಶ್ರೀನಿವಾಸ್, ಮೇಲಿಂದ ಡಿಸೈಡ್ ಆಗಿದೆ. ಇಷ್ಟು ವರ್ಷ ಕೆಲಸ ಮಾಡಿದೆ ಅಂತ ಖುಷಿ ಪಡಿ, ಹಾಗಂತ ನಿಮಗೆ ಸುಮ್ಮನೆ ಕಳಿಸೋದಿಲ್ಲ. ಇವತ್ತು ಸಂಜೆ ಆಫೀಸಲ್ಲಿ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ನಿಮಗೆ ಸನ್ಮಾನ ಮಾಡಿ ಕಳಿಸ್ತೀವಿ, ಸರಿನಾ? ಪರವಾಗಿಲ್ಲ. ಏನ್ ಬಂದಿದ್ದು? ಕೈಯಲ್ಲೇನೋ ಇಟ್ಕೊಂಡಿರೋ ಹಾಗಿದೆ. ಏನ ತೋರ್ಸ? ನಂಗೇನಾದ್ರು ತಂದಿದ್ಯಾ ಗಿಫ್ಟು? ಕೊಡು ಕೊಡು ಕೊಡು. ತಂದಿದ್ಯಾ ಅಣ್ಣ? ಅಯ್ಯೋ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡ್ರಿ, ನನ್ಗೆ ಅಂತ ಮೂಗ್ಪಟ್ಟು ತಂದಿದ್ದಾನೆ ಅಣ್ಣ. ಎಷ್ಟು ಚೆನ್ನಾಗಿದೆ. ಇದನ್ನ ತರಕ್ಕೆ ದುಡ್ಡೆಲ್ಲಿತ್ತು?
ಓ ಉತ್ಸವದಲ್ಲಿ ಸಿಕ್ಕಿದ ದುಡ್ಡ ಅದ್ರಲ್ಲಿ ತಗೊಂಡ್ ಬಂದ್ಯಾ? ನಂಗೊಬ್ಳಿಗೆ ತಂದ್ಯಾ ಅಥವಾ ಮನೆಯವ್ರು ಎಲ್ರಿಗೂ ತಂದ್ಯಾ? ಓ ಸರಿ ಸರಿ, ಮನೆಯವ್ರೆಲ್ರು ಇಲ್ಲೇ ಇರ್ತಾರೆ, ನಾನು ಯಾವತ್ತೂ ಒಂದಿನ ಬರೋದು, ಅದಕ್ಕೆ ನಂಗೆ ಒಬ್ಳಿಗೆ ತಂದ್ಬಿಟ್ಟು ಅವ್ರಿಗೆ ಯಾವತ್ತಾದ್ರೂ ಕೊಡ್ಸ್ಬೋದು ಅಂತನಾ? ಸರಿ ಸರಿ. ನೋಡ್ರಿ ಅಣ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ನಿಮ್ಗೆ ಮಹತ್ವದಲ್ಲೇ ಇರ್ಬೋದು, ಆದ್ರೆ ಆ ದೇವ್ರು ಎಲ್ಲಾ ಭಾವನೆಗಳನ್ನ ಸ್ಪಂದಿಸೋ ಗುಣ ಕೊಟ್ಟಿದ್ದಾನೆ. ನೀನ್ ಹೀಗೆ ಖುಷಿಯಾಗಿರ್ಬೇಕು ಅಣ್ಣ. ನಿಂಗೆ ವಿಶಾಲವಾದ ಹೃದಯ.